ಇಟ್ಕೊಂಡು ಡಿಕೆ ಶಿವಕುಮಾರ್ನನ್ನೇ ಮುಗಿಸ್ತೀನಿ ಹೀಗಂತ ಶಪಥ ಮಾಡಿದ್ದ ರಮೇಶ್ ಜಾರಕಿಹೊಳಿ ದೆಹಲಿಗೆ ಹಾರಿದ್ದಾರೆ. ಅಮಿತ್ ಶಾ ಅವರನ್ನೂ ಮೀಟ್ ಮಾಡಿ ದೂರು ಕೊಡ್ತಿದ್ದಾರೆ. ಇದರ ಮಧ್ಯೆ 3 ಕುಟುಂಬದ ಮರ್ಯಾದೆ ಪ್ರಶ್ನೆ. ರಮೇಶ್ಗೆ ಸಹೋದರ ಕಿವಿ ಮಾತು ಹೇಳಿದ್ರೆ ಮೊದಲು ಸಿಡಿನ ರಿಲೀಸ್ ಮಾಡಿ ಅಂತಿದ್ದಾರೆ ಶೆಟ್ಟರ್. ಸಿಬಿಐ ಕೈ ಸೇರುತ್ತಾ ಸಿಡಿ ಬ್ಲಾಕ್ ಮೇಲ್ ಹಗರಣ. ರಾಜ್ಯದ ಮೂಲೆ ಮೂಲೆಗೆ 110 ಸೀಟ್ ಮಾಡಿ ರಾಜ್ಯದ ಎಲ್ಲ ನಾಯಕರು, ಎಲ್ಲ ಪಕ್ಷ ನಾಯಕರು, ಎಲ್ಲ ಅಧಿಕಾರಿಗಳನ್ನು ಇವತ್ತು ಅವ್ರು ಬ್ಲಾಕ್ ಮೇಲ್ ಮಾಡ್ತಾರೆ. ನಾ ಕೊಡ್ತೇನೆ, ನಾನಂದ್ರೆ ಆದ್ರೆ ನನ್ನ ಭಾಳ 20 ಸಿಡಿ ಅಥವಾ ಆಡಿಯೋ ಅದಾವ, ವಿಡಿಯೋನು ಅದಾವ. ನಾ ಯಾಕಂದ್ರೆ ಸಿಬಿಐ ಕೊಡ್ತೇನೆ ಅದನ್ನ. ಅಮಿತ್ ಶಾ ಅಂಗಳ ತಲುಪಿದ ಸಿಡಿ ಬ್ಲಾಕ್ ಮೇಲ್. ಸಿಬಿಐ ತನಿಖೆ ಹೇಳ್ತಿಲ್ಲ, ಅದು ಕೊಡ್ತೇನೆ. ನಾನು 2-3 ಸಲ ದಿಲ್ಲಿ ಹೋಗ್ತೀನಿ. ಈಗ ನಾ ಸಿಬಿಐ ತನಿಖೆ ಮಾಡಿಸುದ ಅಥವಾ ಡಿಕೆ ಶಿವಕುಮಾರ್ ಅರೆಸ್ಟ್ ಆಗಲೇಬೇಕು. ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಎಬ್ಬಿಸಿದ್ದು ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ. ಮಂತ್ರಿ ಸ್ಥಾನ ಹೋಯ್ತು, ಕ್ಷೇತ್ರದಲ್ಲಿ ಮರ್ಯಾದೆ ಹೋಯ್ತು, ಘನತೆ ಗೌರವಕ್ಕೆ ಧಕ್ಕೆನೂ ಆಯ್ತು. ಇದಕ್ಕೆಲ್ಲ ಕಾರಣ ಡಿಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್. ಎಲ್ಲರನ್ನೂ ರಾಜಕೀಯವಾಗಿ ಮುಗಿಸ್ತೀನಿ ಅಂತ ಸವಾಲು ಹಾಕಿದ್ದ ರಮೇಶ್ ಜಾರಕಿಹೊಳಿ ಈಗ ದೆಹಲಿಗೆ ಹಾರಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿ ಮಾಡಿ ಸಿಡಿ ಸೂತ್ರಧಾರರನ್ನ ಬಂಧಿಸಿ ಸಿಬಿಐ ತನಿಖೆ ಮಾಡಿಸಿ ಅಂತ ಅರ್ಜಿ ಗುಜರಾಯಿಸಿದ್ದಾರೆ. ಮುಖ್ಯಮಂತ್ರಿಗಳಿಂದ ರಮೇಶ್ಗೆ ಸಿಗಲಿಲ್ವಾ ಬೆಂಬಲ? ಫಡ್ನವೀಸ್ ಮೂಲಕ ಅಮಿತ್ ಶಾಗೆ ರಮೇಶ್ ಒತ್ತಡ. ಇಲ್ಲ ಮಾತಾಡಕ್ಕಾಗಿಲ್ಲ. ಇದ್ರು ನಿಜ, ಅದು ಬೇರೆ ಬೇರೆ ಫಂಕ್ಷನ್ ಅಲ್ಲಿ ಇದೆ. ನಾನು ಆ ವಿಚಾರ ಮಾತಾಡಕ್ಕಾಗಿಲ್ಲ. ಆಮೇಲೆ ಬರ್ತೀನಿ ಅಂತ. ನಾನು ಅದ್ರ ಬಗ್ಗೆ ಇನ್ನೂ ಏನು ನನ್ನ ಹತ್ರ ಪೂರ್ಣ ಮಾಹಿತಿ ಇಲ್ಲ. ಅದು ಬರಲಿ, ಬಂದಾಗ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. 2 ದಿನಗಳ ಕಾಲ ಮುಖ್ಯಮಂತ್ರಿಗಳ ಬೆನ್ನು ಬಿದ್ದಿದ್ದ ರಮೇಶ್ ಜಾರಕಿಹೊಳಿಗೆ ಬೊಮ್ಮಾಯಿ ಕಡೆಯಿಂದ ಸಿಕ್ಕ ರೆಸ್ಪಾನ್ಸ್ ಅಷ್ಟಕ್ಕಷ್ಟೇ. ಹಾಗಾಗಿನೇ ಸಿಎಂ ಟೈಮ್ ಸಿಕ್ಕಿಲ್ಲ, ಮಾತಾಡ್ತೀವಿ ಅಂದಿದ್ರು. ಆದ್ರೆ ಇವತ್ತು ರಮೇಶ್ ಜಾರಕಿಹೊಳಿ ಬೆಳಿಗ್ಗೆ 11:30ಕ್ಕೆ ದೆಹಲಿಗೆ ಹಾರಿದ್ದಾರೆ. ರಮೇಶ್ ಜಾರಕಿಹೊಳಿಗೆ ದೆಹಲಿ ಮಟ್ಟದಲ್ಲಿ ಬೆಂಬಲ ಕೊಟ್ಟಿರೋದು ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮೂಲಕ ಅಮಿತ್ ಶಾ ಅವರ ಅಪಾಯಿಂಟ್ಮೆಂಟ್ ಪಡೆದಿರೋ ರಮೇಶ್ ಜಾರಕಿಹೊಳಿ ಸಿಡಿ ಷಡ್ಯಂತ್ರವನ್ನೆಲ್ಲ ಸಿಬಿಐ ತನಿಖೆ ಮಾಡಿಸಿ ಅಂತ ಅರ್ಜಿ ಹಾಕಿದ್ದಾರೆ. ನನ್ನ ವಿರುದ್ಧ ಮಹಿಳೆಯನ್ನ ಬಿಟ್ಟು ಷಡ್ಯಂತ್ರ ಮಾಡಿದ್ರು. ನನ್ನ ಹಾಗೆ ಅನೇಕ ರಾಜಕಾರಣಿಗಳ ಸಿಡಿಗಳನ್ನ ಮಾಡಿದ್ದಾರೆ. ರಾಜಕಾರಣಿಗಳು, ಟಾಪ್ ಅಧಿಕಾರಿಗಳ ಸಿಡಿಯೂ ಅವರ ಹತ್ರ ಇದೆ. 110ರಿಂದ 120 ಜನರ ಸಿಡಿ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ. ರಾಜಕಾರಣಿಗಳು ಅಧಿಕಾರಿಗಳನ್ನ ಬೆದರಿಸಿ ಹಣ ಮಾಡುತ್ತಿದ್ದಾರೆ. ದೊಡ್ಡ ದೊಡ್ಡ ಕಾಮಗಾರಿಗಳನ್ನ ಬೇಕಾದವರಿಗೆ ಕೊಡಿಸುತ್ತಿದ್ದಾರೆ. ಸಿಡಿ ತೋರಿಸಿ ಬೆದರಿಕೆ ಹಾಕಿ 100 ಕೋಟಿ ಹಣ ಮಾಡಿದ್ದಾರೆ. ಈ ಸಿಡಿ ಷಡ್ಯಂತ್ರದಲ್ಲಿ ಡಿಕೆ ಶಿವಕುಮಾರ್ ಅಂಡ್ ಕಂಪನಿ ಕೈವಾಡ ಇದೆ. ಕರ್ನಾಟಕ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲೂ ಸಿಡಿ ಷಡ್ಯಂತ್ರ ನಡೆದಿದೆ. ಸಿಬಿಐ ಮೂಲಕ ಅವರನ್ನೆಲ್ಲ ಬಂಧಿಸಿ ವಿಚಾರಣೆ ಮಾಡಿದ್ರೆ ಸತ್ಯ ತಿಳಿಯುತ್ತೆ. ಹೀಗೆ ಸಿಡಿ ಷಡ್ಯಂತ್ರದ ವಿರುದ್ಧ ರಮೇಶ್ ಜಾರಕಿಹೊಳಿ ಸಿಡಿದೆದ್ದಿದ್ದು ಕೆಲವು ಪ್ರಮುಖ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಮಧ್ಯೆ ಡಿಕೆ ಶಿವಕುಮಾರ್ ಯಾವುದೇ ತನಿಖೆಗೂ ಸಿದ್ಧ ಅಂತ ಸವಾಲ್ ಬೇರೆ ಹಾಕಿದ್ದಾರೆ. ಪಾಪ ಮಂತ್ರಿ ಆಗ್ಬೇಕಾಗದ್ದು, ರಾಜೀನಾಮೆ ಕೊಟ್ಟಿದ್ದು, ತಿರ್ಗಾ ಮಂತ್ರಿ ಆಗ್ತೀನಿ ಎಲ್ಲ ಪಾಪ ಭಾಳ ಆಸೆ ಇಟ್ಕೊಂಡಿದ್ರು. ಅವ್ರ ಪಾರ್ಟಿಯವ್ರು ಮಾಡಿಲ್ಲ, ಫ್ರಸ್ಟ್ರೇಷನಲ್ಲಿ ಇದ್ದಾರೆ. ಸ್ವಲ್ಪ ಮೆಂಟಲ್ ಹೆಲ್ತ್ ಬ್ಯಾಲೆನ್ಸ್ ಕಡಿಮೆ ಆದಾಗ ಈ ರೀತಿ ಸ್ವಾಭಾವಿಕ. ನಾನು ಏನು ಬೇಕಾದ್ರೂ ಮಾಡಿಕೊಳ್ಳಿ, ನಾನೇನು ಕಾಮೆಂಟ್ ಮಾಡೋದಿಲ್ಲ, ಅವಶ್ಯಕತೆ ಇಲ್ಲ. ರಮೇಶ್ ಜಾರಕಿಹೊಳಿ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಸಿಡಿಯಿಂದ ಡ್ಯಾಮೇಜ್ ಆಗ್ತಿದೆ ಅಂತಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಇಬ್ರಾಹಿಂ ಶೆಟ್ಟರ್, ಚಲುವರಾಯ ಸ್ವಾಮಿ ಕೂಡ ಸಿಡಿ ವಿಚಾರದಲ್ಲಿ ಕಾಲೆಳೆದ್ರು. ಸಿಡಿ ರಾಡಿ ಮಾಡಬೇಡಿ, ಮರ್ಯಾದೆ ಹೋಗ್ತಿದೆ. ದಯಮಾಡಿ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರಿಗೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಪ್ರಕರಣ ಇನ್ನು 3 ತಿಂಗಳು ಇಲೆಕ್ಷನ್ ಐತಿ. ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ, ರಾಜಕೀಯವಾಗಿ ಹೋರಾಟ ಮಾಡೋಣ. ನಾವು ಬಿಜೆಪಿಯಿಂದ ಹೋರಾಟ ಮಾಡ್ತೀವಿ, ನೀವು ಕಾಂಗ್ರೆಸ್ ಮಾಡಿ. ಯಾರು ಜನ ಅವರ ಮ್ಯಾಗ ಪ್ರೀತಿ ವೋಟ್ ಹಾಕ್ತಾರೋ ಅದಕ್ಕೆ ಇದು 3 ಕುಟುಂಬಕ್ಕೆ ಒಳ್ಳೇದಲ್ಲ. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, 3 ಫ್ಯಾಮಿಲಿಗೆ ಒಳ್ಳೇದಲ್ಲ. ಮುಂದುವರಿಸಬೇಡ್ರಿ. ಬೆಳಗಾವಿ ಸಂಸ್ಕೃತಿ ಸಿಡಿಯಲ್ಲಿ ಹರಾಜಾಗ್ತಿದೆ. ಮುಂಬೈಗೆ ಹೋಗಿ ಸಿಡಿ ತೆಗಿಸ್ಕೊಂಡು ಕೋರ್ಟ್ ಅಲ್ಲಿ ಸ್ಟೇ ತಗೊಂಡಾರ. ರಮೇಶ್ ಜಾರಕಿಹೊಳಿ ಹೇಳ್ತಾನ, ನಾನೀಗ ಬಿಡ್ತೀನಿ. ಬೊಮ್ಮಾಯಿ ಅವರೇ, ನಿಮಗೇನೋ ಅದನ್ನು ಅಲ್ಪ ಸ್ವಲ್ಪ ಆದ್ರೂ ಭಯ ಭಕ್ತಿ ಇದ್ರೆ ಆ ಸಿಡಿಗಳ ಬಗ್ಗೆ ಇವತ್ತು ಸಿಬಿಐ ಎನ್ಕ್ವೈರಿ ಮಾಡಿ ಸಿಡಿ ರಿಲೀಸ್ ಮಾಡಿ, ಇಲ್ಲ ಅಂದ್ರೆ ಮಾತಾಡೋದು ಬಿಡಿ. ಈಗ ಸಿಡಿ ರಾಜಕಾರಣ ಬರೀ ಮಾತಾಡೋದಾಗಿದೆ. ಇವತ್ತು ಒಂದು ಸಿಡಿ ಹೊರಗೆ ಬಂದಿಲ್ಲ. ಒಂದರ ಸಿಡಿ ಹೊರಗೆ ಬಂದರೆ ಅದ್ರ ಬಗ್ಗೆ ಏನಾದರೂ ನಾವು ರಿಯಾಕ್ಷನ್ ಮಾಡ್ಬೋದು. ಅದಕ್ಕೆ ಸುಮ್ಮನೆ ಮಾತಾಡೋದಾಗೈತಿ.
ಇವತ್ತು ಸಿ ಡಿ ಬಗ್ಗೆ ಮಾತಾಡೋ ಒಂದು ಯಾವುದೋ ಒಂದು ಸಿ ಡಿ ಬಿಟ್ಬಿಡ್ಲಿ ಅಂತ ನಾನು ಹೇಳ್ತೀನಿ. ಡಿ.ಕೆ. ಶಿವಕುಮಾರ್ರನ್ನ ಏನು ಮಾಡೋಕ್ಕಾಗಲ್ಲ. ಈಗ ಸರ್ಕಾರ ಕೆಡಗಿಸಿ ಅಲ್ಲೋಗಿ ಮಂತ್ರಿ ಆದರು, ಮಂತ್ರಿ ಹೋಯ್ತು, ಈಗ ಮತ್ತೆ ಮಂತ್ರಿ ಮಾಡ್ತಾರೆ ಅಂತ ಯೋಗೇಶು ಅವರು ಭಾಳ ಫೈಟ್ ಮಾಡಿದ್ರು. ಈಗ ಯಾರೋ ಮನುಷ್ಯನ ಸುಮ್ಮನೆ ಇದು ಮಾಡೋಕ್ಕಾಗಲ್ಲ. ಸೊ ಈಗ ಅವ್ರದ್ದು ಅಷ್ಟು ಸುಲಭವಾಗಿ ಅವ್ರು ಹೇಳೋ ಈಸಿಯಾಗಿ ನಮ್ಮ ಅಧ್ಯಕ್ಷರ ಬಗ್ಗೆ ಏನೆಲ್ಲ ನಾನು ಹಾಗೆ ಈಗ ಏನೋ ಮಾಡಿಬಿಡ್ತೀನಿ ಅಂದ್ರೆ ಮಾಡೋದಕ್ಕಾಗುತ್ತಾ? ಅವೆಲ್ಲ ಆಗದೆ ಇರೋ ಕೆಲಸ. ಸುಮ್ಮನೆ ಅವ್ರು ಚಪ್ಪಲಕ್ಕೆ ಮಾತಾಡ್ಕೊತಾರೆ. ಇಷ್ಟಕ್ಕೆ ಮುಗಿದಿಲ್ಲ. ಸಿಬಿಐಗೆ ಸಿಡಿ ಕೇಸ್ ಕೊಡ್ತೀನಿ ಅಂತ ಹೋಗಿರೋ ರಮೇಶ್ ಜಾರಕಿಹೊಳಿ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಅಂತ ಕಾಂಗ್ರೆಸ್ ಪರ ವಕೀಲ ಸಂಕೇತ್ ಏಣಗಿ ಟ್ವೀಟ್ ಹಾಕಿದ್ದಾರೆ. ಜನನೂ ಸಿಡಿ ವಿಷಯಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಜನರ ಬದುಕು ಮುಖ್ಯ, ಸಿಡಿ ಅಲ್ಲ ಅಂದ್ರು ಕುಮಾರಸ್ವಾಮಿ. ನನಗೆ ಬೇಕಾಗಿರೋದು ನಮ್ಮ ನಾಡಿನ ಜನತೆಯ ಬದುಕು. ಇವತ್ತು ರೈತರು ಕಂಗಾಲಾಗಿದ್ದಾರೆ, ಯುವಕರಿಗೆ ಉದ್ಯೋಗ ಇಲ್ಲ. ಇವತ್ತು ಮಹಿಳೆಯರು ಹಳ್ಳಿಗಳಲ್ಲಿ ಪ್ರತಿನಿತ್ಯದ ಬದುಕಿಗೆ ಅನುಭವಿಸ್ತಾ ಇರ್ತಕ್ಕಂಥ ನೋವು, ಇದನ್ನು ಸರಿಪಡಿಸೋದು ಹೆಂಗೆ ಅನ್ನೋದು ನನ್ನ ಚಿಂತೆ. ಅವರಿಗೆ ಸಿಡಿ ಚಿಂತೆ ಯಾವುದೋ ಇಟ್ಕೊಂಡು ಹೊರಟಿದ್ದಾರೆ. ಅದನ್ನೆಲ್ಲ ಅವ್ರು ಮುಂದುವರ್ಸ್ಕೊಂಡು ಹೋಗಲಿ. ನಾನು ನನ್ನ ಜನರ ಪರವಾದ ಧ್ವನಿ ಎತ್ಕೊಂಡು ಹೋರಾಟ. ಚುನಾವಣೆ ಟೈಮ್ನಲ್ಲಿ ನೀಲಿ ಚಿತ್ರಗಳ ಸದ್ದು ಜೋರಾಗ್ತಿದೆ. ಸಿಬಿಐಗೆ ರಮೇಶ್ ಜಾರಕಿಹೊಳಿ ದೂರು ಕೊಡ್ತಾರೆ. ದೂರನ್ನ ಸಿಬಿಐ ಸ್ವೀಕರಿಸಿ ತನಿಖೆಗೆ ಮುಂದಾಗುತ್ತಾ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹಾಸನ ಟಿಕೆಟ್ ಗೊಂದಲನೇ ಬಗೆಹರಿದಿಲ್ಲ. ಈಗ ಜೆಡಿಎಸ್ಗೆ ಅರಸೀಕೆರೆ ಆತಂಕ ಎದುರಾಗಿದೆ. ಪಾಪ ರೇವಣ್ಣ ಅಂಡ್ ಕುಟುಂಬ ಹಾಸನದಲ್ಲಿ ಹಿಡಿತ ಸಾಧಿಸೋದಿಕ್ಕೆ ಸರ್ಕಸ್ ಮಾಡ್ತಿದ್ರೆ ಕುಮಾರಸ್ವಾಮಿ ಹಾಸನ ಟೂರೇ ಸದ್ಯಕ್ಕೆ ರದ್ದಾಗಿದೆ. ಅಚ್ಚರಿ ಅನ್ನೋ ಹಾಗೆ ಅನಿತಾಗೋ ಹೊಸ ಕ್ಷೇತ್ರದ ಹುಡುಕಾಟ ನಡೀತಿದೆಯಂತೆ. ಹಾಸನ ಆಯ್ತು, ಈಗ ಅರಸೀಕೆರೆ ಟಿಕೆಟ್ ವಾರ್. ಜೆಡಿಎಸ್ ಕೋಟೆಯಲ್ಲಿ ಜೋರಾಗ್ತಿದೆ ಟಿಕೆಟ್ ಒಳಬೇಗುದಿ. ಜೆಡಿಎಸ್ನಿಂದ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಕೂಡ ಮಾತನಾಡಿಕೊಂಡು ಎಲ್ಲ ನಿರ್ಣಯ ತಗೊಂಡಿದ್ದಾರೆ. ಭವಾನಿ ರೇವಣ್ಣರಿಂದ ಶುರುವಾದ ಟಿಕೆಟ್ ಫೈಟ್ ಹಾಸನದಲ್ಲಿ ದಿನಕ್ಕೊಂದು ಕ್ಷೇತ್ರಕ್ಕೆ ವಿಸ್ತರಣೆ ಆಗ್ತಿದೆ. ಹಾಸನದಲ್ಲಿ ಸ್ವರೂಪ್ ವರ್ಸಸ್ ಭವಾನಿ ರೇವಣ್ಣ ಫೈಟ್ಗೆ ಸದ್ಯಕ್ಕೆ ಕುಮಾರಸ್ವಾಮಿ ರೇವಣ್ಣ ಬ್ರೇಕ್ ಹಾಕಿದ್ರು. ಈಗ ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಟಿಕೆಟ್ ಒಳಬೇಗುದಿ ಶುರುವಾಗಿದೆ. ಕಾಂಗ್ರೆಸ್ ಕಡೆ ಮುಖ ಮಾಡಿದ ಶಿವಲಿಂಗೇಗೌಡ. ಶಾಸಕ ಶಿವಲಿಂಗೇಗೌಡ ಈಗಾಗಲೇ ಜೆಡಿಎಸ್ನಿಂದ ಒಂದು ಕಾಲು ಹೊರಹಿಟ್ಟಿದ್ದಾರೆ. ಕಾಂಗ್ರೆಸ್ ಸೇರೋದಕ್ಕೆ ಎಲ್ಲ ಸಿದ್ಧತೆಗಳಾಗ್ತಿದೆ. ಶಿವಲಿಂಗೇಗೌಡ ಕಾಂಗ್ರೆಸ್ಗೆ ಸೇರಿದ್ರೆ ಅರಸೀಕೆರೆಯಲ್ಲಿ ಜೆಡಿಎಸ್ಗೆ ಪರ್ಯಾಯ ಅಭ್ಯರ್ಥಿ ಯಾರು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಹಾಗಾಗಿನೇ ಶಾಸಕ ಎಚ್.ಡಿ. ರೇವಣ್ಣ ಮತ್ತು ಎಂಎಲ್ಸಿ ಸಿ ಸೂರಜ್ ರೇವಣ್ಣ ಅರಸೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ಕೊಡ್ತಿದ್ದಾರೆ. ಪದೇ ಪದೇ ಸಭೆ ನಡೆಸುತ್ತಿದ್ದಾರೆ. ಜೊತೆಗೆ ಶಿವಲಿಂಗೇಗೌಡರ ಬಗ್ಗೆ ಸ್ವಲ್ಪವೂ ನೆಗೆಟಿವ್ ಮಾತಾಡಲ್ಲ ಅಂತಾನೆ ಮನವೊಲಿಕೆ ಪ್ರಯತ್ನಗಳು ನಡೀತಿವೆ. ಕುಮಾರಸ್ವಾಮಿ ಅವರು ಅರಸೀಕೆರೆ ಬರ್ತಾ ಕಾರ್ಯಕ್ರಮ ಅದೇನು ಅದೇನು ಗೊತ್ತಿರೋ ವಿಶ್ವಾಸ ಇದೆ. ಉಳ್ಕೊಂಡ್ರೆ ಇಲ್ಲಿ ಸದೃಢವಾಗಿ ಗೆಲ್ತಾರೆ ಅವರು. ಅಲ್ಲಿ ಹೋದ್ರೆ ಅದು ಅವ್ರ ಇಷ್ಟ. ನಮ್ಮ ಪಕ್ಷದ ಕಾರ್ಯಕ್ರಮ ನಾವು ಮಾಡಬೇಕಾದ್ರೆ ನಮ್ಮ ಪಕ್ಷದ ಹೋರಾಟ ನಾವು ಮಾಡಬೇಕಾದ್ರೆ ಸಾಕಷ್ಟು ಬಾರಿ ಮಾಡಿದ್ದೀವಿ. ನಾವೀಗ ಎಲ್ಲೇ ಹೋದ್ರು, ಯಾವುದೇ ಸಾರ್ವಜನಿಕ ಕಾರ್ಯಕ್ರಮ ಹೋದ್ರು ನಾವು ನ್ಯೂಟ್ರಲ್ ಆಗಿ ಮಾತಾಡಿದ್ದೀವಿ. ಎಲ್ಲೂ ಕೂಡ ಶಾಸಕರ ಬಗ್ಗೆ ಯಾವುದೇ ರೀತಿಯಾದಂಥ ನಾವು ಹೇಳಿಕೆಗಳು ಕೊಟ್ಟಿಲ್ಲ. ಅರಸೀಕೆರೆಗೆ ಜೆಡಿಎಸ್ ಅಭ್ಯರ್ಥಿ ಆಗ್ತಾರಾ ಎ ಮಂಜು? ಹಾಸನದಲ್ಲಿ ಕಾಂಗ್ರೆಸ್ಗೆ ಭದ್ರ ಬುನಾದಿ ಹಾಕಿದವರಲ್ಲಿ ಎ ಮಂಜು ಕೂಡ ಒಬ್ರು. ಆದ್ರೆ ಇತ್ತೀಚೆಗೆ ಎ ಮಂಜು ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಅಷ್ಟಾಗಿ ಕಾಣಿಸಿಕೊಳ್ತಿಲ್ಲ. ಒಂದು ವೇಳೆ ಶಿವಲಿಂಗೇಗೌಡ ಕಾಂಗ್ರೆಸ್ ಕದ ತಟ್ಟಿದ್ರೆ ಅರಸೀಕೆರೆಗೆ ಎ ಮಂಜು ಜೆಡಿಎಸ್ ಅಭ್ಯರ್ಥಿ ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ಎ ಮಂಜು ಮಾಜಿ ಪ್ರಧಾನಿ ದೇವೇಗೌಡರನ್ನ ಹಾಡಿ ಹೊಗಳಿದ್ದಾರೆ. ಜನ ಯಾರು ಎಲ್ಲೋಗು ಅಂತ ಹೇಳ್ತಾರೆ, ಅವ್ರು ಹೇಳಿದ್ ಕೇಳ್ತೀನಿ. ಜನರ ಪಕ್ಷ, ಜನರ ಹತ್ರ ಹೋಗ್ಬಿಟ್ಟಿದ್ದೀನಲ್ಲ, ಅಲ್ಲಿ ಹೋಗ್ತಾ ಇದ್ದೀನಲ್ಲ. ಒಂದು ತಪ್ಪು ಮಾಡಿದ್ವಿ, ನಿಮ್ಮ ಕೆಲಸ ಆಗಿದ್ದನ್ನ ಒಂದು ಹೋದ್ಸತಿ ಅನ್ಯಾಯ ಆಯಿತು, ಸಹಾಯ ಮಾಡ್ತೀವಿ, ಚುನಾವಣೆಗೆ ನಿಲ್ಲಿ, ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾರೆ. ಅವ್ರ ಜೊತೆಲಿ ಇರ್ತೀವಿ. ಎಚ್.ಡಿ.ಕೆ ಹಾಸನ ಭೇಟಿಯು ಮುಂದೂಡಿಕೆ. ಎಚ್.ಡಿ. ಕುಮಾರಸ್ವಾಮಿ ನಾಳೆ ಹಾಸನಕ್ಕೆ, ನಾಡಿದ್ದು ಅರಸೀಕೆರೆ ಭೇಟಿ ನಿಗದಿಯಾಗಿತ್ತು. ಫೆಬ್ರವರಿ 4ರಂದು ಹಾಸನ 7 ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಜೊತೆ ಸಭೆ ನಡೆಸೋ ಕಾರ್ಯಕ್ರಮವೂ ಇತ್ತು. ಈಗ ಕುಮಾರಸ್ವಾಮಿ ಹಾಸನ ಭೇಟಿ ಮುಂದೂಡಿಕೆ ಆಗಿದ್ದು ಹಾಸನ ಮತ್ತು ಅರಸೀಕೆರೆಗೆ ಅಭ್ಯರ್ಥಿ ಆಯ್ಕೆ ಗೊಂದಲ ಮುಂದುವರೆದಿದೆ. ಚಿಕ್ಕಬಳ್ಳಾಪುರಕ್ಕೆ ಅನಿತಾ ಕುಮಾರಸ್ವಾಮಿ ಅಭ್ಯರ್ಥಿ. ವದಂತಿ ಹಬ್ಬಿಸಿದವರ ಮೇಲೆ ಎಚ್.ಡಿ.ಕೆ ಕೆಂಡಾಮಂಡಲ. ರಾಮನಗರ ಕ್ಷೇತ್ರವನ್ನ ಮಗನಿಗೆ ಬಿಟ್ಟುಕೊಟ್ಟು ಅನಿತಾ ಕುಮಾರಸ್ವಾಮಿ ಸೈಲೆಂಟ್ ಆಗಿದ್ದಾರೆ. ಈಗ ಅನಿತಾ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸ್ತಾರೆ ಅಂತ ವದಂತಿ ಹಬ್ಬಿದೆ. ವದಂತಿ ಹಬ್ಬಿಸೋರ ಹಿಂದೆ ಸಚಿವ ಸುಧಾಕರ್ ಪಾತ್ರವಿದೆ ಅಂತ ಕುಮಾರಸ್ವಾಮಿ ರೆಬಲ್ ಆದ್ರು.
ನನ್ನ ಧರ್ಮಪತ್ನಿ ಹೆಸರನ್ನು ತೆಗೆದಿದ್ದಾರೆ. ನಾಚಿಕೆ ಆಗಬೇಕು ಅವರಿಗೆ. ಈ ರೀತಿ ಚಿಲ್ಲರೆ ರಾಜಕಾರಣ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಏನೋ ಅನಿತಾ ಕುಮಾರ್ ಸ್ವಾಮಿ ನಿಲ್ಲಿಸಿ ಕೊಟ್ಟಿದ್ದು ಅಂತೇಳಿ ಅಲ್ಲೆಲ್ಲ ಸುಧಾಕರ ಹೇಳಿಕೆ ಕೊಟ್ಟರು ಗಮನಿಸಿದೆ ನಾನು. ಅಲ್ಲೆಲ್ಲೋ ಇದ್ದಾರೆ. ಈ ಲಘುವಾಗಿ ಮಾತಾಡೋದು ನಿಲ್ಲಿಸ್ಕೊಳ್ಳಿ. ಜೆಡಿಎಸ್ ಪಂಚರತ್ನ ರಥಯಾತ್ರೆಗೆ 5 ದಿನಗಳ ಕಾಲ ಕುಮಾರಸ್ವಾಮಿ ಬ್ರೇಕ್ ಕೊಟ್ಟಿದ್ದಾರೆ. ಫೆಬ್ರವರಿ 8ರಿಂದ ತುಮಕೂರು, ಹಾಸನ, ಮೈಸೂರು ಭಾಗದಲ್ಲಿ ಪಂಚರತ್ನ ರಥಯಾತ್ರೆ ನಡೆಯಲಿದೆ. ಅಷ್ಟರೊಳಗಡೆ ಹಾಸನ ಟಿಕೆಟ್ ಗೊಂದಲಕ್ಕೆ ಎಚ್ಡಿಕೆ ತೆರೆ ಎಳಿತಾರಾ ಅನ್ನೋದನ್ನ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಜೆಡಿಎಸ್ ಕೋಟೆಯಲ್ಲಿ ಒಳ ಬೇಗುದಿ ಜಾಸ್ತಿ ಆಗ್ತಾ ಇದೆ. ಈಗ ಅನಿತಾ ಕುಮಾರಸ್ವಾಮಿ ಅವರ ಬಗ್ಗೆ ಸುಧಾಕರ್ ಕೊಟ್ಟಂತಹ ಹೇಳಿಕೆ, ಆ ಮಾತು ಕುಮಾರಸ್ವಾಮಿಯವನ್ನ ಕೆರಳಿಸಿದೆ. ಆದರೆ ಅವೆಲ್ಲದರ ಮಧ್ಯೆ ಅನಿತಾ ಕುಮಾರಸ್ವಾಮಿಗೆ ಹೊಸ ಕ್ಷೇತ್ರದ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಇನ್ನೊಂದು ಕಡೆ ಭವಾನಿ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಹೇಳಿದ್ದು ಕುಮಾರಸ್ವಾಮಿ ಕೊಟ್ಟಂತಹ ಹೇಳಿಕೆ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ಅರಸೀಕೆರೆಯ ಟಿಕೆಟ್ ವಾರು ಜೋರಾಗ್ತಾ ಇದೆ. ಒಟ್ಟಾರೆಯಾಗಿ ಈಗ ಒಂದ್ ಕಡೆ ಅನಿತಾ ಕುಮಾರಸ್ವಾಮಿ, ಮತ್ತೊಂದು ಕಡೆ ಭವಾನಿ ರೇವಣ್ಣ, ಇವರಿಬ್ಬರ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೌಟುಂಬಿಕ ಗಲಾಟೆಗಳು ನಡೀತಾ ಇದೆ. ಸೂರಜ್ ರೇವಣ್ಣ ಕೊಟ್ಟಂತಹ ಹೇಳಿಕೆ, ಪ್ರಜ್ವಲ್ ರೇವಣ್ಣ ಅವರು ಕೊಟ್ಟಂತಹ ಹೇಳಿಕೆಯನ್ನ ಇಟ್ಟುಕೊಂಡು ಕುಮಾರಸ್ವಾಮಿ ಅವರು ಹಾಸನ ಟೂರ್ ಮಾಡಬೇಕಾಗಿತ್ತು. ಆದ್ರೆ ಆ ಹಾಸನ ಟೂರ್ ಕ್ಯಾನ್ಸಲ್ ಆಗಿದೆ. ಕಾಂಗ್ರೆಸ್ನಲ್ಲಿ ಬಂಡಾಯ ಎದ್ದ ಜಿ ಪರಮೇಶ್ವರ್ ಕಾಂಗ್ರೆಸ್ ಪ್ರಣಾಳಿಕೆ ಸಮಿತಿಗೆ ಪರಮೇಶ್ವರ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದು ಈ ಕ್ಷಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಕಾಂಗ್ರೆಸ್ ವಿರುದ್ಧ ಬಂಡಾಯ ಎದ್ದಿದ್ದಾರೆ. ಕಾಂಗ್ರೆಸ್ನ ಪ್ರಣಾಳಿಕೆ ಸಮಿತಿಗೆನೆ ಈಗ ಪರಮೇಶ್ವರ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಪ್ರಣಾಳಿಕಾ ಸಮಿತಿಯಲ್ಲಿ ಇದ್ರು ಪರಮೇಶ್ವರ್ ಅವರು, ಆದ್ರೆ ಈಗ ಬಂಡಾಯ ಎದ್ದು ಆ ಒಂದು ಸ್ಥಾನಕ್ಕೇನೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಪ್ರಣಾಳಿಕೆಯನ್ನ ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾಗಿ ಭರವಸೆಗಳನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಆಲ್ರೆಡಿ ಅನೇಕ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ಬಟ್ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಕ್ರೋಶಗೊಂಡಿದ್ದಾರೆ, ಬಂಡಾಯ ಎದ್ದಿದ್ದಾರೆ. ಅಭ್ಯರ್ಥಿಯ ಆಯ್ಕೆಯ ಸಭೆಯ ಬೆನ್ನಲ್ಲೇ ಪರಮೇಶ್ವರ್ ಅವರು ಸಮಿತಿಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇವತ್ತು 150 ಕ್ಷೇತ್ರಗಳ ಅಭ್ಯರ್ಥಿಯ ಆಯ್ಕೆಗೆ ಸಮಿತಿಯನ್ನ ರಚಿಸಲಾಗಿತ್ತು, ಸಭೆಯನ್ನ ಮಾಡಲಾಗಿತ್ತು. ಆ ಸಭೆಗೆ ಹೈಕಮಾಂಡ್ ಇನ್ನು ಓಕೆ ಅನ್ನೋದಷ್ಟೇ ಬಾಕಿ ಇದೆ. ಇವೆಲ್ಲದರ ಮಧ್ಯೆ ಈಗ ಪರಮೇಶ್ವರ್ ಅವರ ರಾಜೀನಾಮೆ ಕಾಂಗ್ರೆಸ್ ಪಕ್ಷದಲ್ಲಿ ಸಂಚಲನವನ್ನ ಮೂಡಿಸಿದೆ. ಪರಮೇಶ್ವರ್ ಅವರಿಗೆ ಯಾಕೆ ಅಸಮಾಧಾನ ಆಗಿದೆ, ಯಾವ ಕಾರಣಕ್ಕಾಗಿ ಅಸಮಾಧಾನ ಆಗಿದೆ ಅನ್ನೋದರ ಬಗ್ಗೆ ಈಗ ಚರ್ಚೆಗಳು ನಡೀತಾ ಇದೆ. ಬಂಡಾಯ ಎದ್ದಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಪ್ರಣಾಳಿಕೆ ಸಮಿತಿಗೆನೆ ಈಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇವತ್ತು ಸಭೆಯನ್ನ ಕರೆಯಲಾಗಿತ್ತು, ಅಭ್ಯರ್ಥಿಗಳ ಆಯ್ಕೆಯ ಸಭೆ. ಆ ಆಯ್ಕೆಯ ಸಭೆಯ ಬೆನ್ನಲ್ಲೇ ಪರಮೇಶ್ವರ್ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ, ಅಸಮಾಧಾನಗಳ ಮೇಲೆ ಅಸಮಾಧಾನಗಳು ನಡೀತಾ ಇದೆ ಅನ್ನೋದಕ್ಕೆ ಇದು ಮತ್ತಷ್ಟು ಪುಷ್ಟಿಯನ್ನ ಕೊಟ್ಟಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ರೆಡಿಯಾಗಿದೆ. ಹೈಕಮಾಂಡ್ಗೂ ಕಳಿಸಿದ್ದು ಓಕೆ ಅನ್ನೋದಷ್ಟೇ ಬಾಕಿ ಇದೆ. ಆದ್ರೆ ಅದಲ್ಲ ಟ್ವಿಸ್ಟ್. ಈ ಸಲ ಕಾಂಗ್ರೆಸ್ ಟಿಕೆಟ್ ಕೇಳೋರಿಗೆಲ್ಲ ಡಿಕೆಶಿ ಷರತ್ತು ಹಾಕಿದ್ದಾರೆ. ಏನದು ಷರತ್ತು ನೋಡಿ. ರೆಡಿ ಆಯ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ. 2023ಕ್ಕೆ ಶತಾಯ ಗತಾಯ ಅಧಿಕಾರಕ್ಕೆ ಬರ್ತೀವಿ ಅಂತ ಕಾಂಗ್ರೆಸ್ನವರು ಭಾಷಣ ಮಾಡ್ತಿದ್ದಾರೆ. ಇದಕ್ಕೆ ತಕ್ಕಂತೆ ಭರ್ಜರಿ ಪ್ರಚಾರನೂ ನಡೀತಿದೆ. 224 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನ ಅಖಾಡಕ್ಕೆ ಇಳಿಸೋಕೆ ಸಿದ್ಧತೆಗಳಾಗ್ತಿದೆ. ಇವತ್ತು ಮೊದಲ ಹಂತದಲ್ಲಿ 100ರಿಂದ 150 ಅಭ್ಯರ್ಥಿಗಳ ಆಯ್ಕೆ ಮಾಡೋಕೆ ಬೆಂಗಳೂರಿನ ದೇವನಹಳ್ಳಿ ಸಮೀಪದ ರೆಸಾರ್ಟ್ನಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ವೀರಪ್ಪ ಮೊಯ್ಲಿ, ಪರಮೇಶ್ವರ್, ಮುನಿಯಪ್ಪ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಯಾರ್ಯಾರಿಗೆ ಟಿಕೆಟ್, ಯಾರ್ಯಾರಿಗೆ ಕೋಕ್. 2023ರ ಚುನಾವಣೆಗೆ ಈ ಸಲ ಹಾಲಿ ಕಾಂಗ್ರೆಸ್ ಶಾಸಕರ ಪೈಕಿ ಹಲವರಿಗೆ ಟಿಕೆಟ್ ಸಿಗೋದು ಡೌಟ್. ಅಭ್ಯರ್ಥಿ ಆಯ್ಕೆ ಸಂಬಂಧ ನಡೆದ ಸಭೆಯಲ್ಲಿ ಇಂಥದ್ದೊಂದು ತೀರ್ಮಾನ ಆಗಿದೆ ಅಂತ ಗೊತ್ತಾಗಿದೆ. ಸಭೆಯ ಪ್ರಮುಖ ವಿಚಾರಗಳನ್ನ ನೋಡೋದಾದ್ರೆ, ಹಾಲಿ ಕಾಂಗ್ರೆಸ್ ಶಾಸಕರ ಪೈಕಿ ಬಹುತೇಕರಿಗೆ ಟಿಕೆಟ್ ಸಿಗೋದು ಕನ್ಫರ್ಮ್. ಆದ್ರೆ ಹಾಲಿ ಶಾಸಕರಲ್ಲಿ 3ರಿಂದ 8 ಜನರಿಗೆ ಟಿಕೆಟ್ ಈ ಸಲ ಸಿಗೋದು ಡೌಟ್.
ಹಿರಿಯ ನಾಯಕರು ಅನಾರೋಗ್ಯಕ್ಕೆ ತುತ್ತಾದವರಿಗೆ ಈ ಸಲ ಟಿಕೆಟ್ ಸಿಗಲ್ಲ. ಜೆಡಿಎಸ್ ಬಿಜೆಪಿ ವಿರುದ್ಧ ತೊಡೆತಟ್ಟಲಾಗದ ಹಾಲಿ ಶಾಸಕರನ್ನ ಹೊರಗಿಡಲು ನಿರ್ಧರಿಸಲಾಗಿದೆ. ಬಿಜೆಪಿ ಜೆಡಿಎಸ್ ವಲಸೆ ಶಾಸಕರಿಗೆ ಅದೇ ಕ್ಷೇತ್ರ ಫಿಕ್ಸ್ ಅನ್ನೋದು ಬಹುತೇಕ ಫೈನಲ್ ಆಗಿದೆ. ಫೈನಲ್ ಎಲ್ಲ ನಮ್ಮವರೆಲ್ಲ ಜಿಲ್ಲೆಗಳಿಗೆ ಹೋಗೆಲ್ಲ ಮಾತಾಡ್ಕೊಂಡು ಬಂದಿದ್ದಾರೆ. ಇದಾದ್ಮೇಲೆ ಸೆಂಟ್ರಲ್ ಅನೌನ್ಸ್ ಆಗ್ತದೆ. ಅವ್ರು ಕೂತ್ಕೊಂಡು ಒಂದು ರೌಂಡ್ ರಿವ್ಯೂ ಮಾಡ್ತಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಯಾವಾಗ ರಿಲೀಸ್ ಆಗುತ್ತೆ, ಎಷ್ಟು ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾರೆ ಅನ್ನೋ ಬಗ್ಗೆಯೂ ಸಭೆಯಲ್ಲಿ ಪ್ರಮುಖ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ. ಒಂದೇ ಕ್ಷೇತ್ರಕ್ಕೆ 10 ರಿಂದ 15 ಆಕಾಂಕ್ಷಿಗಳಿಂದ ಟಿಕೆಟ್ಗೆ ಅರ್ಜಿ ಬಂದಿವೆ. ಅಂಥ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನಿಂದ ಗೌಪ್ಯವಾಗಿ ಸಮೀಕ್ಷೆ ನಡೆಸಿದೆ. ಕೆಪಿಸಿಸಿ ಮತ್ತು ಎಐಸಿಸಿಯಿಂದ ಪ್ರತ್ಯೇಕವಾಗಿ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಗೌಪ್ಯ ಸಮೀಕ್ಷೆ ನಡೆದಿದೆ. ಅಭ್ಯರ್ಥಿಗಳ ಪರ ಜನರ ಒಲವು ಹೇಗಿದೆ ಅಂತ ಜಿಲ್ಲೆ ಕ್ಷೇತ್ರವಾರು ಮುಖಂಡರಿಂದ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಜೊತೆಗೆ ಜನಾಭಿಪ್ರಾಯ ಸಮೀಕ್ಷೆ ಆಧರಿಸಿ ಅಭ್ಯರ್ಥಿಗಳ ಆಯ್ಕೆ ನಡೆದಿದ್ದು, ಮೊದಲ ಹಂತದಲ್ಲಿ 100 ರಿಂದ 150 ಅಭ್ಯರ್ಥಿಗಳ ಘೋಷಣೆ ಮಾಡೋದು ಕನ್ಫರ್ಮ್ ಆಗಿದೆ. 3 ದಿನದಲ್ಲಿ ಹೈಕಮಾಂಡ್ಗೆ ಮೊದಲ ಪಟ್ಟಿ ರವಾನೆ ಆಗಲಿದ್ದು, ಹೈಕಮಾಂಡ್ ನಿರ್ಧಾರದ ಬಳಿಕ ಅಭ್ಯರ್ಥಿಗಳ ಘೋಷಣೆ ಆಗಲಿದೆ. ಮೂಲಗಳ ಪ್ರಕಾರ ಫೆಬ್ರವರಿ 10 ತಪ್ಪಿದ್ರೆ ಫೆಬ್ರವರಿ 12ಕ್ಕೆ ಮೊದಲ ಪಟ್ಟಿ ರಿಲೀಸ್ ಆಗಲಿದೆ. ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಸಭೆಯಲ್ಲಿ ಪ್ರಮುಖವಾಗಿ ಉದಯ್ಪುರ್ ನಿಯಮಗಳು ಚರ್ಚೆಯಾಗಿವೆ. ಏನಿದು ಉದಯ್ಪುರ್ ನಿಯಮಗಳು ಅಂತ ನೋಡೋದಾದ್ರೆ, ಮೇ 2022ರಲ್ಲಿ ಉದಯ್ಪುರ ಕಾಂಗ್ರೆಸ್ ಚಿಂತನಾ ಶಿಬಿರದಲ್ಲಿ ಕೆಲವು ಮಹತ್ವದ ನಿರ್ಣಯಗಳನ್ನ ತೆಗೆದುಕೊಂಡಿದ್ರು. ಆ ನಿಯಮಗಳನ್ನು ಇವತ್ತಿನ ಸಭೆಯಲ್ಲಿ ಚರ್ಚಿಸಿದ್ರು. ಅಭ್ಯರ್ಥಿಗಳು 50 ವರ್ಷಕ್ಕಿಂತ ಕಡಿಮೆ ವಯಸ್ಸಿರಬೇಕು. ಒಬ್ಬ ವ್ಯಕ್ತಿಗೆ 1 ಹುದ್ದೆ, 1 ಕುಟುಂಬಕ್ಕೆ 1 ಟಿಕೆಟ್ ನಿಯಮ ಪಾಲಿಸಬೇಕು. ಪಕ್ಷ ಸಂಘಟನೆ, ಪಕ್ಷಕ್ಕಾಗಿ ದುಡಿದವರಿಗೆ ಮೊದಲ ಆದ್ಯತೆ ಅಡಿ ಅಭ್ಯರ್ಥಿಗಳ ಆಯ್ಕೆ ನಡೀತಿದೆ. ಆದರೆ ಹಾಲಿ ಕುಟುಂಬ ರಾಜಕಾರಣ, ಹಾಲಿ ನಾಯಕರಿಗೆ ನಿಯಮ ಸಡಿಲಿಕೆ ಮಾಡಲಾಗಿದೆ. ಎಲ್ಲ ಶಾಸಕರಿಗೂ ನಿಶ್ಚಿತವಾಗಿ ಟಿಕೆಟ್ ಸಿಗ್ತದಾ? ಚಿಕ್ಕಮ್ಮಿ ಬಹುತೇಕ ಎಲ್ಲರೂ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ನಮ್ಮ ಮೇಲೆ ಕೆಲಸ ಮಾಡಿದ್ದಾರೆ. ಬಿಜೆಪಿಯವರು ಸಹಕಾರ ಕೊಡದಿದ್ರು ಕೂಡ ಜನರ ಮಧ್ಯೆ ನಿಂತ್ಕೊಂಡು ಎಲ್ಲರೂ ಕೆಲಸ ಮಾಡಿದ್ದಾರೆ. ಸಭೆಯಲ್ಲಿ 150 ಅಭ್ಯರ್ಥಿಗಳ ಪಟ್ಟಿಯನ್ನ ಬಹುತೇಕ ಫೈನಲ್ ಮಾಡಿದ್ದಾರೆ. ಈಗ ನಾಳೆಯಿಂದ ಮತ್ತೆ ಪಕ್ಷ ಸಂಘಟನೆ ಕೆಲಸ ಶುರುವಾಗಲಿದೆ. ನಾಳೆ ಬೀದರ್ನ ಬಸವ ಕಲ್ಯಾಣದಿಂದ ಸಿದ್ದರಾಮಯ್ಯ ಪ್ರಜಾಧ್ವನಿ ಯಾತ್ರೆ ಶುರು ಮಾಡ್ತಿದ್ದಾರೆ. ಹಳೆ ಮೈಸೂರು ಭಾಗದ ಕೋಲಾರದಿಂದ ನಾಳೆ ಡಿಕೆ ಶಿವಕುಮಾರ್ ಪ್ರಜಾಧ್ವನಿ ಬಸ್ ಯಾತ್ರೆ ಶುರುವಾಗ್ತಿದೆ. ಪ್ರಚಾರದ ಮಧ್ಯೆಯೇ ಹೈಕಮಾಂಡ್ ಪಟ್ಟಿ ರಿಲೀಸ್ಗೆ ಸೂಚನೆ ನೀಡಲಿದ್ದು, ಟಿಕೆಟ್ ಸಿಕ್ಕವರು ಹ್ಯಾಪಿ, ಸಿಗದಿದ್ದವರು ರೆಬಲ್ ಆಗೋದಂತೂ ಕನ್ಫರ್ಮ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಿಪಕ್ಷ ನಾಯಕ ಸಿದ್ದರಾಮಯ್ಯ, ರಾಬರ್ಟ್ ವಾದ್ರಾ ಸೇರಿದಂತೆ ಹಲವಾರು ಕಾಂಗ್ರೆಸ್ ನಾಯಕರು ಹಾಗೂ ಹಲವಾರು ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತಕ್ಕೆ 3728 ಪುಟಗಳ ದಾಖಲೆ ಸಮೇತ ದೂರುಗಳ ಸರಮಾಲೆಯನ್ನೇ ಸಲ್ಲಿಸಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ಎನ್ಆರ್ ರಮೇಶ್ ಈ ದೂರು ಸಲ್ಲಿಸಿದ್ದಾರೆ. ಯಾರ್ಯಾರ ಮೇಲೆ ಬಿಜೆಪಿ ದೂರು ಕೊಟ್ಟಿದೆ, ದೂರಿನಲ್ಲಿ ಏನೇನಿದೆ, ಹಗರಣಗಳು ಏನು ಅಂತ ನೋಡ್ತಾ ಹೋಗೋಣ. ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ಒಂದೇ ಬಾರಿಗೆ 10 ಬೃಹತ್ ಹಗರಣಗಳಿಗೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತದಲ್ಲಿ 10 ಪ್ರತ್ಯೇಕವಾದಂಥ ದೂರುಗಳನ್ನು ಕೊಡುವಂಥ ಒಂದು ಕೆಲಸ ಇವತ್ತು ಮಾಡಿದ್ದೇವೆ. ಸುಮಾರು 3728 ಪುಟಗಳ ದಾಖಲೆ, ಸುಮಾರು 900 ಛಾಯಾಚಿತ್ರಗಳು, 68 ಗಂಟೆಗಳ ಕಾಲ ಬೇರೆ ಬೇರೆ ಭಾಗ. ಯಾರ್ಯಾರ ಮೇಲೆ ಬಿಜೆಪಿ ದೂರು ಕೊಟ್ಟಿದೆ? ಎಂಬಿ ಪಾಟೀಲ್ ಮಾಜಿ ಸಚಿವರ ವಿರುದ್ಧ, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ, ಪ್ರಿಯಾ ಕೃಷ್ಣ, ಗೋವಿಂದರಾಜನಗರದ ಮಾಜಿ ಶಾಸಕರು, 9 IAS 5 KAS ಸೇರಿ 21 ಅಧಿಕಾರಿಗಳ ವಿರುದ್ಧ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ದೂರನ್ನ ಕೊಟ್ಟಿದ್ದಾರೆ. 2013-2018ರ ಕಾಂಗ್ರೆಸ್ ಸರ್ಕಾರದಲ್ಲಿ 10 ಬೃಹತ್ ಹಗರಣಗಳು ನಡೆದಿದೆ. ಅದು ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಂತಹ ಕಾಲದಲ್ಲಿ ನಡೆದಿರುವಂತಹ ಈ ಬೃಹತ್ ಹಗರಣಗಳು. ಬೆಂಗಳೂರು ಹೊರವಲಯದಲ್ಲಿ 1100 ಎಕರೆ ಸರ್ಕಾರಿ ಸ್ವತ್ತನ್ನ ಕಬಳಿಕೆ ಮಾಡಿರುವಂತಹ ಆರೋಪ, ತಾವರೆಕೆರೆಯ ಗಂಗೇನಹಳ್ಳಿ, ವರ್ತೂರು ಗ್ರಾಮ, ಪೆದ್ದನಪಾಳ್ಯದ ಭೂಮಿ, ಒಟ್ಟು ಇವರು 3728 ಪುಟಗಳಷ್ಟು ದಾಖಲೆಗಳುಳ್ಳಂತಹ ದೂರನ್ನ ಲೋಕಾಯುಕ್ತಕ್ಕೆ ಸಲ್ಲಿಕೆ ಮಾಡಿದ್ದಾರೆ. 9600 ಕೋಟಿ ಬೆಲೆಯ 1100 ಎಕರೆ ಸರ್ಕಾರಿ ಸ್ವತ್ತು ಕಬಳಿಕೆಯಾಗಿದೆ. ಇನ್ನು ಇಂದಿರಾ ಕ್ಯಾಂಟೀನ್ನಲ್ಲಿ ಜನರ ಹೆಸರಲ್ಲಿ 560 ಕೋಟಿ ಹಣವನ್ನ
ಕಬಳಿಕೆ ಮಾಡಿದ್ದಾರೆ. ಬಿಬಿಎಂಪಿಯ 439 ಬಸ್ ನಿಲ್ದಾಣಗಳಲ್ಲಿ 68.15 ಕೋಟಿ ಜಾಹೀರಾತಿನಲ್ಲಿ ಹಗರಣ. ಕೃಷಿ ಹೊಂಡಗಳ ಹೆಸರಲ್ಲಿ 800 ಕೋಟಿ ರೂಪಾಯಿಗಳ ಹಗರಣವನ್ನ ಮಾಡಲಾಗಿದ್ದು, ಬೆಂಗಳೂರಲ್ಲಿ ಎಲ್ಇಡಿ ಬೀದಿ ದೀಪ ಯೋಜನೆಯಲ್ಲಿ 1600 ಕೋಟಿ ರೂಪಾಯಿಯ ಹಗರಣವನ್ನ ಸಿದ್ದರಾಮಯ್ಯ ಅವರ ಸರ್ಕಾರದ ಕಾಲದಲ್ಲಿ ಮಾಡಲಾಗಿದೆ. ಆರೋಗ್ಯ ಇಲಾಖೆಯ ಯೋಜನೆಗಳಲ್ಲಿ 100 ಕೋಟಿ ಹಗರಣ ನಡೆದಿದೆ. ಬಿಬಿಎಂಪಿಯ ಕಸ ವಿಲೇವಾರಿಗೆ ಡಸ್ಟ್ಬಿನ್ ಖರೀದಿಯಲ್ಲೂ ಹಗರಣವನ್ನ ಮಾಡಲಾಗಿದೆ. ಸರ್ಎಂವಿ ಜಲ ನಿಗಮದ ಕಾಮಗಾರಿ ಹೆಸರಲ್ಲಿ 158 ಕೋಟಿ ಹಗರಣವನ್ನ ಮಾಡಲಾಗಿದೆ ಅನ್ನೋದನ್ನ ಎನ್ಆರ್ ರಮೇಶ್ ಅವರು ಲೋಕಾಯುಕ್ತಕ್ಕೆ ಕೊಟ್ಟಂತಹ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ನೀಡಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಸೋನಿಯಾ ಗಾಂಧಿಗೆ ಸಿದ್ದರಾಮಯ್ಯ ಅವರು ಪತ್ರ ಬರೆದಿದ್ದಾರೆ. ಮೇಡಂಗೆ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ ಅನ್ನಲಾದ ಪತ್ರ ವೈರಲ್ ಆಗಿದೆ. ಫೇಕ್ ಪತ್ರ ಅಂತ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಬಿಜೆಪಿ ಅವರ ಕೆಲಸ ಅನ್ನೋದು ಸಿದ್ದರಾಮಯ್ಯ ಅವರ ಮಾತು. ಸಿದ್ದರಾಮಯ್ಯ ಅವರ ಲೆಟರ್ ಹೆಡ್ ಅವರೇ ಸಹಿ ಮಾಡಿರುವ ಪತ್ರ ವೈರಲ್ ಆಗಿದ್ದು, ಇದು ನಕಲಿ ಲೆಟರ್ ಹೆಡ್, ನನ್ನ ಸಹಿಯೂ ನಕಲಿ ಆಗಿದೆ ಅನ್ನೋದು ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ. ಇದು ಬಿಜೆಪಿ ಕೃತ್ಯ ಅಂತ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಹೆಸರಿನಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರವನ್ನ ಬರೆಯಲಾಗಿರುವ ಪತ್ರ ಇದೆಯಲ್ಲ, ಅದು ವೈರಲ್ ಆಗಿದೆ. ಅವರೇ ಸಹಿ ಮಾಡಿರುವಂತಹ ಪತ್ರ, ಲೆಟರ್ ಹೆಡ್, ಹಾಗೇನೆ ಅಲ್ಲಿ ಸೈನ್ ಇದೆ, ಸೀಲ್ ಇರೋದನ್ನ ನಾವು ನೋಡಬಹುದು. ಈ ಪತ್ರ ನನ್ನದಲ್ಲ, ಇದು ಬಿಜೆಪಿ ಅವರ ಕೃತ್ಯ, ನಾನು ಮಾಡಿದ್ದಲ್ಲ ಅಂತ ಹೇಳಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಪುತ್ತಿಗೆ ಶ್ರೀಗಳು ಇಸ್ಲಾಂ ಧರ್ಮದ ಪುಸ್ತಕ ಹಿಡಿದ ಫೋಟೋ ವೈರಲ್ ಆಗಿದೆ. ಹೌದು, ಇಸ್ಲಾಂ ಭಯೋತ್ಪಾದನೆ ಧರ್ಮವಲ್ಲ ಎಂಬ ಪುಸ್ತಕವನ್ನ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಹಿಡಿದಿದ್ದಾರೆ. ಶ್ರೀಗಳ ನಡೆ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಿದೆ. 2012ರಲ್ಲಿ ನಡೆದಿದ್ದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಫೋಟೋ ಈಗ ವೈರಲ್ ಆಗ್ತಿದೆ. ಯಾಕಂದ್ರೆ ಪುತ್ತಿಗೆ ಸ್ವಾಮೀಜಿ 2024ರಲ್ಲಿ ಪರ್ಯಾಯ ಪೀಠವನ್ನ ಏರಲಿದ್ದಾರೆ. ಉಡುಪಿ ಶ್ರೀಕೃಷ್ಣ ಮಠದ ಪರ್ಯಾಯ ಯತಿಗಳಾಗಲಿದ್ದಾರೆ. ಈ ಪುಸ್ತಕ ಬಿಡುಗಡೆ ಮಾಡಿದ್ದಕ್ಕೆ ಆಘಾತವಾಗಿದೆ ಅಂತ ಹಿಂದೂ ಮುಖಂಡ ಬಾಲಾಜಿ ರಾಘವೇಂದ್ರ ಆಚಾರ್ಯ ಕಿಡಿಕಾರಿದ್ದಾರೆ. ಇತ್ತೀಚೆಗೆ ಉಡುಪಿಯ ಪುತ್ತಿಗೆ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಇಸ್ಲಾಂ ಒಂದು ಭಯೋತ್ಪಾದಕ ಧರ್ಮ ಅಲ್ಲ ಅಂತ ಹೇಳುವ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದನ್ನು ಅದನ್ನು ತಿಳಿದು ಆಘಾತಗೊಂಡು ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡುವ ಅನಿವಾರ್ಯ ಸಂದರ್ಭದಲ್ಲಿ ನಾನಿದ್ದೇನೆ. ಇವತ್ತು ಇಸ್ಲಾಂನಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ, ಅಲ್ಲಾಹು ಮಾತ್ರ ಅದು ದೇವರ ಹೆಸರು. ಇನ್ನೊಂದು ಧರ್ಮವನ್ನು ನುಂಗಿ ನೀರು ಕೊಡೋದು, ಇಸ್ಲಾಮೀಕರಣ ಮಾಡುವಂತಹದ್ದು ಭಯೋತ್ಪಾದನೆ. ಅದು ಲ್ಯಾಂಡ್ ಜಿಹಾದ್ ಇರ್ಬೋದು, ಲವ್ ಜಿಹಾದ್ ಇರ್ಬೋದು, ಗೋಮಾತೆ ಹತ್ಯೆ ಇರ್ಬೋದು, ಇಂಥ 100 ಕೆಲಸಗಳನ್ನು ಮಾಡ್ತಾ ಇರುವಂತಹದ್ದು ಪೂಜ್ಯ ಸ್ವಾಮೀಜಿಯವರೇ, ನಿಮ್ಮ ಗಮನಕ್ಕೆ ಬಂದಿಲ್ವಾ? ಯಾವ ಪುಸ್ತಕವನ್ನು ನೀವು ಪ್ರಕಾಶನ ಮಾಡಿದ್ರಿ? ನಾನು ಹೇಳ್ತೀನಿ, ನೀವು ಕ್ಷಮೆ ಬೇಡಬೇಕು. ನಿನ್ನೆ ತಾನೇ ಬಜೆಟ್ ಮಂಡಿಸಿತ್ತು ಮೋದಿ ಸರ್ಕಾರ. ಬಜೆಟ್ನ ಸಾಧಕ ಬಾಧಕ ಚರ್ಚೆ ಮಾಡೋಕೆ ಅಧಿವೇಶನ ಶುರುವಾಯಿತು. ಆದರೆ ಸಂಸತ್ನ ಉಭಯ ಕಲಾಪಗಳೆಲ್ಲವೂ ಅದಾನಿ ಗಲಾಟೆಯಲ್ಲೇ ಹಾಳಾಗಿ ಹೋಯಿತು. ಸಂಸತ್ನ ಉಭಯ ಕಲಾಪಗಳಲ್ಲಿ ಇವತ್ತು ಬರೀ ಗದ್ದಲ, ಗಲಾಟೆ, ಪ್ರತಿಭಟನೆ, ಆಕ್ರೋಶದ ಕೂಗುಗಳು. ಇದಕ್ಕೆ ಕಾರಣ ವಿಶ್ವದ ಅಗ್ರ ಉದ್ಯಮಿ ಗೌತಮ್ ಅದಾನಿ ಅಂಡ್ ಅವರ ಕಂಪನಿ. ಗೌತಮ್ ಅದಾನಿ ಸಂಸ್ಥೆ ದಿವಾಳಿ ಆಗ್ತಿದೆ. ದೇಶದ ಲಕ್ಷಾಂತರ ಜನ ಸರ್ಕಾರಿ ಸಂಸ್ಥೆಗಳಲ್ಲಿ ಸಾವಿರಾರು ಕೋಟಿ ಹಣ ಹೂಡಿಕೆ ಮಾಡಿದ್ದಾರೆ. ಎಲ್ಐಸಿ, ಎಸ್ಬಿಐ ಸೇರಿದಂತೆ ಅನೇಕ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಹಣ ಹಾಕಿದ್ದು ಎಲ್ಲದರ ಷೇರುಗಳನ್ನ ಅದಾನಿ ಸಂಸ್ಥೆ ಖರೀದಿಸಿದೆ. ಅದಾನಿ ಸಂಸ್ಥೆ ದಿವಾಳಿ ಆಗ್ತಿದ್ದು ದೇಶದ ದುಡ್ಡು, ಸಾರ್ವಜನಿಕರ ದುಡ್ಡು ಕಳ್ಕೊಂಡು ಬೀದಿಗೆ ಬರ್ತಿದ್ದಾರೆ. ಈ ಬಗ್ಗೆ ಚರ್ಚೆ ಮಾಡಲು ಅವಕಾಶ ಕೊಡಿ ಅಂತ ವಿಪಕ್ಷಗಳೆಲ್ಲ ಮನವಿ ಮಾಡಿದ್ವು. ಆದರೆ ಲೋಕಸಭೆಯಲ್ಲಾಗಲಿ ರಾಜ್ಯಸಭೆಯಲ್ಲಾಗಲಿ ಅವಕಾಶ ಕೊಡಲಿಲ್ಲ. ಆಗ ಗಲಾಟೆ ಜೋರಾಯಿತು. बिना तथ्यों के कोई बात नहीं करना, प्लीज जाइए, अपने स्थान पे जाइए.
ನಿಯಮ 267ರ ಅಡಿಯಲ್ಲಿ ವಿಷಯದ ಬಗ್ಗೆ ಚರ್ಚೆಗೆ ವಿರೋಧ ಪಕ್ಷದ ಬೇಡಿಕೆಯು ತರ್ಕಬದ್ಧವಾಗಿದ್ದು ಅದಕ್ಕೆ ಅವಕಾಶ ನೀಡಬೇಕು ಅಂತ ಬಿಗಿಪಟ್ಟು ಹಿಡಿದ್ರೂ ಅವಕಾಶ ಕೊಡದೆ ಸದನವನ್ನೇ ಮುಂದೂಡಿದ್ರು. ಇದರಿಂದ ಸಿಟ್ಟಿಗೆದ್ದಿರುವ ವಿಪಕ್ಷಗಳು ಅದಾನಿ ಸಮೂಹ ಸಂಸ್ಥೆಯ ಬಿಕ್ಕಟ್ಟನ್ನ ಸಂಸತ್ತಿನ ಜಂಟಿ ಸದನ ಸಮಿತಿ ಅಥವಾ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆಸಬೇಕೆಂದು ಒತ್ತಾಯಿಸುತ್ತಿವೆ. हिडनबर्ग जो रिसर्च इंस्टीट्यूट है उसने बाहर निकाला है. अब जब निकालते ही देश के अंदर जितने भी ये जिस कंपनी को इन्होंने पैसे दिए थे, कंपनी के शेयर्स तो इतने गिर गए कि बहुत से लोगों को मूर्छा आया, वहीं गिरे सुनते ही. ऐसी स्थिति देश का ये सरकार ने बना के रखा है. और ये कौन कंपनी के मालिक है आपको तो मालूम है. ಷೇರು ಮಾರುಕಟ್ಟೆಯಲ್ಲಿ ಪಾತಾಳಕ್ಕೆ ಗೌತಮ್ ಅದಾನಿ ಕಂಪನಿ ಮೌಲ್ಯ ಕುಸಿದಿದೆ. ಇದರಿಂದ ಅಂದಾಜು 20,000 ಕೋಟಿ ನಷ್ಟ ಆಗಿದೆ. ನಷ್ಟ ಸರಿದೂಗಿಸಲು ಈಗ ಅದಾನಿ ಸಂಸ್ಥೆ ಮುಂದಾಗಿದೆ. ಮೊದಲ ಹಂತದಲ್ಲಿ FPO ರದ್ದುಗೊಳಿಸಿದ್ದು ಹೂಡಿಕೆದಾರರಿಗೆ ಹಣ ಹಿಂದಿರುಗಿಸುವುದಾಗಿ ಅದಾನಿ ಸಂಸ್ಥೆ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ಪ್ರಮುಖವಾಗಿ ಹೂಡಿಕೆದಾರರಿಗೆ ಆರ್ಥಿಕ ನಷ್ಟ ಮಾಡಲು ಬಯಸಲ್ಲ. ಆಗಿರುವ ನಷ್ಟದಿಂದ ರಕ್ಷಿಸಲು ಅದಾನಿ ಕಂಪನಿ ಬದ್ಧ. 70,000 ಕೋಟಿ ಷೇರು ಮಾರಾಟವನ್ನ ಸ್ಥಗಿತಗೊಳಿಸಲಾಗಿದೆ. ಕಂಪನಿಗೆ ನಗದು ಹರಿವು ಚೆನ್ನಾಗಿದೆ, ಸ್ವತ್ತುಗಳು ಸುರಕ್ಷಿತವಾಗಿದೆ. ಹೂಡಿಕೆದಾರರ ಖಾತೆಗೆ ನಿರ್ಬಂಧಿಸಲಾದ ಹಣ ತಲುಪಲಿದೆ. ಭವಿಷ್ಯದ ಯೋಜನೆಗಳ ಮೇಲೂ ಯಾವುದೇ ಪರಿಣಾಮ ಬೀರಲ್ಲ. ಷೇರು ಮಾರುಕಟ್ಟೆ ಏರುಪೇರಾಗ್ತಿದ್ದು ಈಗ ಕಂಪನಿ ಮೌಲ್ಯ ಸುಧಾರಿಸಲಿದೆ. ಸಾಲ ವಾಪಸ್ ಮಾಡುವುದರಲ್ಲೂ ಅದಾನಿ ಕಂಪನಿ ಬದ್ಧವಾಗಿದೆ. ಹೂಡಿಕೆದಾರರಿಗೆ ಯಾವುದೇ ನಷ್ಟ ಆಗದಂತೆ ಕಂಪನಿ ನಿರ್ಧರಿಸಲಿದೆ. ನಿಮ್ಮ ಬೆಂಬಲ ಹೀಗೆ ಇರಲಿ. ನಮ್ಮ ಮೇಲಿಟ್ಟ ನಂಬಿಕೆಗೆ ಧನ್ಯವಾದಗಳು. ಹೀಗೆ ಅದಾನಿ ಸಂಸ್ಥೆ ಮುಖ್ಯಸ್ಥ ಗೌತಮ್ ಅದಾನಿಯವರೇ ಪತ್ರ ಬರೆದಿದ್ದಾರೆ. ಅದೇನೇ ಆದರೂ ಸಂಸತ್ನಲ್ಲಿ ಸುದೀರ್ಘ ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಈಗ ಸಂಸತ್ ಕಲಾಪದಲ್ಲಿ ಅವಕಾಶ ಸಿಗುತ್ತಾ ಇಲ್ಲ ಕಲಾಪವನ್ನೇ ಮುಂದೂಡಿಕೆ ಮಾಡ್ತಾರಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹಾವೇರಿ ಹೊರವಲಯದ ಲಖಮಾಪುರದ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ ಅವಘಡವೊಂದು ನಡೆದಿದೆ. ಬಹುಮಾನ ಗೆಲ್ಲಬೇಕು ಅನ್ನುವ ಹುಚ್ಚಾಟದಲ್ಲಿ ಯುವಕರಿಂದ ಪ್ರಾಣಿ ಹಿಂಸೆ ಮಾಡಲಾಗಿದೆ. ಹೋರಿ ಸ್ಪರ್ಧೆ ವೀಕ್ಷಣೆಗೆ ಬಂದಿದ್ದ ಸಾವಿರಾರು ಜನರಿಗೆ ಹೋರಿ ಗುದ್ದಿದೆ. ಟ್ರ್ಯಾಕ್ಟರ್ ಮೇಲೆ ನಿಂತ ಜನರ ಮೇಲೆ ಕೊಬ್ಬರಿ ಹೋರಿ ಎಗರಿದೆ. ಟ್ರ್ಯಾಕ್ಟರ್ ಮೇಲೆ ಹಾರಿದ ಕೊಬ್ಬರಿ ಹೋರಿಯ ಸ್ಥಿತಿ ಚಿಂತಾಜನಕವಾಗಿದೆ. ಶಿವಮೊಗ್ಗದ ಶಾಂತವೇರಿ ಗ್ರಾಮದಲ್ಲಿ ವಿರೋಧದ ನಡುವೆಯೂ ಹೋರಿ ಹಬ್ಬ ನಡೆಯಿತು. ಅಖಾಡದಲ್ಲಿ ಹೋರಿ ಬೆದರಿಸುವ ಸ್ಪರ್ಧೆ ನೋಡೋದಕ್ಕೆ ಸಾವಿರಾರು ಜನ ಸೇರಿದ್ರು. ಪೈಲ್ವಾನ್ಗಳು ಕೊಬ್ಬರಿ ಕೀಳಲು ಮುಂದಾದ್ರು.